ವಿಜಯ್ ಸರ್. ಹಾಗೆ ಸುಧಾಕರ್, ಪಾಯಲ್ ಮತ್ತೆ ಸಿದ್ದು ಬರಬೇಕು. ಸೊ ಹೊಸ ಪ್ರತಿಭೆಗಳಿಗೆ ದುನಿಯಾ ವಿಜಯ್ ಸರ್ ಯಾವಾಗ್ಲೂ ಕೂಡ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅವ್ರ ಪ್ರತಿ ಸಿನಿಮಾದಲ್ಲೂ ನೀವು ನೋಡ್ತಾ ಇದ್ದೀರಾ, ಪ್ರತಿ ಸಿನಿಮಾದಲ್ಲೂ ಕೂಡ ಹೊಸ ಹೊಸ ಪ್ರತಿಭೆಗಳನ್ನ ಅವರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದನಾಗಿರ್ಬೋದು ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ. ಸೊ ಈ ಒಂದು ಸಂದರ್ಭ, ಈ ಒಂದು ಸಿನಿಮಾದ ಹಾಡನ್ನ ಹೊಸ ಪ್ರತಿಭೆಗಳು, ಫ್ಯೂಚರ್ ಇಂಡಸ್ಟ್ರಿಯ ಭವಿಷ್ಯ ಅಂತ ಹೇಳ್ತಿದ್ದಾರೆ. ಸೊ ಈ 3 ಜನ ಕಲಾವಿದರ ಕೈಯಲ್ಲಿ ಇವತ್ತು ಈ ಒಂದೇ ಚಂದ್ರನ ತೊಂಡು ಹಾಡನ್ನ ಬಿಡುಗಡೆ ಮಾಡುವಂತ ಸಂದರ್ಭ. ಓವರ್ ಟು ಯು. ಸಿಟಿ ಲೈಟ್ಸ್ 4ನೇ ಹಾಡು ಇವತ್ತು ರಿಲೀಸ್ ಆಗ್ತಿದೆ. ಸೊ 3 ಜನರ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಸಾಂಗ್ ಲಾಂಚ್. ನನಗೆ ಎಲ್ಲ ಹೊಸಬರು, ಅಂದರೆ ನೀವು ಯಾರ್ಯಾರು ಹೊಸಬರು ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ನಿಮ್ಮ ಟೀಮು ನೀವಾಗ್ಬೋದು, ಇನ್ನೊಂದಷ್ಟು ಜನ ಹೀರೋಯಿನ್ ಆಗ್ಬೋದು, ನೀವು ನೆಕ್ಸ್ಟ್ ಇದನ್ನ ಕರ್ಕೊಂಡು ಹೋಗ್ಬೇಕು. ನಾವೆಲ್ಲ ನಿಮ್ಮ ಜೊತೆಲಿ ಇರ್ತಿದ್ದೀವಿ. ಸೊ ನೀವು ಇಂಡಸ್ಟ್ರಿನ ಕರ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಎಲ್ಲ ತುಂಬ ಕ್ರಿಯೇಟಿವ್ ಆಗಿ, ಎಲ್ಲ ತುಂಬ ಟ್ಯಾಲೆಂಟೆಡ್ಸ್ ಬರ್ತಾ ಇದ್ದೀರಾ. ಎಲ್ಲರೂ ತುಂಬ ಕಷ್ಟಪಟ್ಟಿರೋ ಮಕ್ಕಳು ಎಲ್ಲರೂ ಬರ್ತಾ ಇದ್ದೀರಾ. ಇಲ್ಲಿ ಗೊತ್ತಿಲ್ಲ, ಒಂದು ರೇಸಲ್ಲಿ ಓಡ್ತಿರ್ಬೇಕು, ಒಂದು ದಿವಸ ಗೆಲ್ತೀವಿ. ರೇಸ್ ಬಿಡಬಾರ್ದು, ಪ್ರಾಕ್ಟೀಸ್ ಇದ್ದು ಓಡ್ತಿದ್ರೆ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನೋಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳು ಸಾಕ್ಷಿ ಆಗಿರಲಿ ಅಷ್ಟೇ. ನಿಮಗೇನೆ ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ಪ್ರಾಕ್ಟೀಸ್ ಸಾಕ್ಷಿ ಆಗಿದ್ರೆ 100% ನೀವೆಲ್ಲರೂ ಒಂದು ದಿವಸ ಯಾರೋ ಒಬ್ಬರು ರೇಸಲ್ಲಿ ಮತ್ತೆ ಬರ್ತೀರಾ. ಸೊ ನನಗೇನು ಅನಿಸ್ತು ಅಂದರೆ, ನನ್ನ DOP ನಮ್ಮ ಶಿವಸೇನಾ ಅವರು ಹಿಂಗೆ ಮಾತಾಡ್ತಾ ಸರ್ ಈ ಹೊಸಬರು ಹೀರೋಯಿನ್ನ ಕರೆಸಿ ನೀವೇನೋ ಲಾಂಚ್ ಮಾಡ್ತೀವಿ ಸರ್, ತುಂಬ ಒಳ್ಳೆ ಐಡಿಯಾ ಶಿವು, ನಾನು ಮಾಡ್ತೀನಿ ತಾಳು, ಯಾರ್ಯಾರಿದ್ದಾರೆ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದಾಗ ನಿಮ್ಮನ್ನೆಲ್ಲ ಲಿಸ್ಟ್ ಕೊಟ್ಟರು. ನೀವುಗಳು ಏನು ಬಂದಿದ್ದೀರಾ, ಆ್ಯಕ್ಚುಲಿ ನೆಕ್ಸ್ಟ್ ಬ್ರೈಟ್ ಲೈಟ್ಸೇ ನೀವು. ನಾನು ನಿಮ್ಮ ಜೊತೆಲಿ ಬರ್ತಾ ಇರ್ತೀವಿ. ನೀವೆಲ್ಲ ಏನು ಕಷ್ಟಪಟ್ಟು ಮೇಲೆ ಬಂದಿದ್ದೀರಿ, ಮುಂದಕ್ಕೆ ಕರ್ಕೊಂಡು ಹೋಗಿ, ನಮ್ಮನ್ನೆಲ್ಲ ಜೊತೆ ಇರ್ತೀವಿ. ಐಡಿಯಾಗಳು ಹೆಂಗೆ ಬರುತ್ತೆ ಅಂತ ಅಲ್ಲ, ಆಕ್ಚುಲಿ ಸಿಟಿ ಲೈಟ್ಸ್ ಮಾಡಬೇಕು ಅಂತ ಅನ್ಸಿದ್ದು ಲಾಸ್ಟ್ ಪ್ರೆಸ್ ಮೀಟ್ಸ್ ಅಲ್ಲೆಲ್ಲ ಮಾತಾಡಿದ್ದೀರಾ. ಆ್ಯಕ್ಚುಲಿ ಇವರೇ ನಿಜವಾದ ಸಿಟಿ ಲೈಟ್ಸ್. ಯಾರ್ಯಾರು ಫೋಟೋ ತೆಗ್ದಿದ್ದೀವಲ್ಲ ಇವರೇ ನಿಜವಾದ ಸಿಟಿ ಲೈಟ್ಸ್. ಆಮೇಲೆ ನೀವೆಲ್ಲ ಯಾರ್ಯಾರು ಕೂತಿದ್ದೀರಾ, ನೀವೆಲ್ಲ ಸಿಟಿ ಲೈಟ್ಸ್. ನನಗೆ ನಾನು ಫಸ್ಟ್ ನಮ್ಮಲ್ಲಿ ನನ್ನನ್ನು ನೋಡ್ಕೊಂಡಾಗ ಮಾತ್ರ ಏನ ಕತೆ ಹೇಳಕ್ಕೆ ಸಾಧ್ಯ. ನೀವೆಷ್ಟು ಜೋಡಿಗಳು ನೋಡಿದ್ದೀರಾ, ಅವರು ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿರೋ ಎಲ್ಲ ಜೋಡಿಗಳನ್ನೂ ರೆಪ್ರೆಸೆಂಟ್ ಮಾಡ್ತಾರೆ. ಆ ಲೈನ್ಸ್ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗಕ್ಕೆ ಶುರುವಾದರೆ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ. ಇನ್ನೊಂದ್ಸತಿ ಈ ಸ್ಟೇಜ್ ಮೇಲಿಂದ ನಾನು ಮತ್ತೆ ಕರಿತೀನಿ ನಾಗಾರ್ಜುನ ಚರಣ, ಇದೊಂದು ಟೀಮ್ ಕರೆದ್ಬಿಟ್ಟು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ದೊಡ್ಡ ಗಿಫ್ಟ್ ನನಗೆ ಆ ವಿಷಯದಲ್ಲಿ. ದಯವಿಟ್ಟು ಎಲ್ಲ ಅವ್ರ ಕಥೆ ಕೇಳಿಸ್ತೀನಿ ನಿಮ್ಗೆ, ಅದು ಹೆಂಗಿರುತ್ತೆ ಅಂತ. ಮೊದಲಾಗಿ ಸಾಂಗ್ ತುಂಬಾನೇ ಮುದ್ದಾಗಿದೆ ಸರ್. ನನ್ನ ವೈಫ್ ನೆನಪಾಗ್ತಿರ್ಲಿಲ್ಲ ನನಗೆ ಸಾಂಗ್ ನೋಡ್ತಿದ್ದಾಗಲೇ, ಅಷ್ಟು ಕನೆಕ್ಷನ್ ಇದೆ ಅಂತ ಅನಿಸ್ತು. ಹಾಗೆ ರಿಯಲ್ ಕಪಲ್ಸ್ ಏನ ತಗೊಂಡಿದ್ದೀರಾ, ಐ ಥಿಂಕ್ ದರ್ ಇಸ್ ಅ ಪ್ಲಸ್ ಪಾಯಿಂಟ್. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಇದಕ್ಕಿಂತ ಮುಂಚೆ ಕಂದಮ್ಮ ಆಗಿರ್ಬೋದು, ಭಾವ ಆಗಿರ್ಬೋದು, ನನ್ನ 2 ಫೇವ್ರೆಟ್ ಲಿಸ್ಟ್ ಅಲ್ಲಿ ಇದೆ. ಬರ್ತಾನೆ ಕೇಳ್ಕೊಂಬಂದೆ. ಅಂಡ್ ನನ್ನ ಪ್ರಿಯಾಗೆ, ನನ್ನ ವೈಫಿಗೆ ಹೇಳ್ತಾ ಇರ್ತೀನಿ ಕಂದಮ್ಮ ಅಂತೆಲ್ಲ ಹೇಳ್ತಿರ್ತೀನಿ. ಸೊ ಆ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತಿರ್ತೀನಿ ಯಾವಾಗಲೂ. ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಇದೆ, ಪದೇ ನೋಡ್ತಿರ್ತೀನಿ. ಅಂಡ್ ಸರ್ ವಿಜಯ್ ಸರ್, ನೀವು ಆಕ್ಟ್ ಮಾಡಿದ ಕೆಲವು ತುಣುಕುಗಳು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂತು. ನೀವು ತುಂಬಾ ಚೆನ್ನಾಗಿ ಅದ್ರಲ್ಲಿ ಬುದ್ಧವಾಗಿ ಮಾಡಿದ್ದೀರಾ ಆ ಸಾಂಗಲ್ಲಿ, ಕಂದಮ್ಮ ಸಾಂಗಲ್ಲಿ ಮೇಕಿಂಗ್ ಅಲ್ಲಿ ನೋಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. ಅಂಡ್ ಸರ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. 2007ರಲ್ಲಿ ನಾನು 10ನೇ ಕ್ಲಾಸಲ್ಲಿದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯ್ತು ಅಂತ ಐ ಥಿಂಕ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಸರ್ ನನ್ನಲ್ಲೇ ಒಂದು ಸ್ಪಾರ್ಕ್ ಏನ್ ಕ್ರಿಯೇಟ್ ಆಯ್ತು ಅಂದ್ರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ದೀನಿ ಸರ್. ಸೊ ಸುಮಾರು ಜನ ಯೂತ್ಸ್ಗೆ ನೀವು ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನೊಬ್ಬ ಆಕ್ಟರ್ ಆಗಿ, ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಅಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ಗಳಲ್ಲಿ ನಮ್ಮನ್ನ ಗುರುತಿಸೋದು ಕಡಿಮೆ ಅಂತದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನ ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ವಿಜಯ್ ಸರ್, ರಮೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸಬರಿಗೆ ಮತ್ತೆ ಸಣ್ಣ ಪುಟ್ಟ ವಿಡಿಯೋ ಮಾಡಿರ್ತೀವಿ, ಮೂವಿ ಮಾಡಿರ್ತೀವಿ, ಮತ್ತೆ ಇಲ್ಲ ಇವಾಗ ಫ್ಯೂಚರ್ ಅಂತ ನಮಗೆ ಎನ್ಕರೇಜ್ ಮಾಡೋಕ್ಕೆ ಇದಿರಲ್ಲ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಶಿವ ಸರ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ಕಂದಮ್ಮ ಸಾಂಗ್ ನೋಡಿದ್ದೀವಿ, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಇನ್ನೊಂದು ಸಾಂಗ್ ನೋಡಿದ್ವಿ, ಐ ಥಿಂಕ್ ಪಕ್ಕ ಇದನ್ನು ಮನೆಗೆ ಎಲ್ಲರೂ ಪ್ರತಿಯೊಬ್ಬರು ತುಂಬ ಇಷ್ಟಪಡ್ತಾರೆ ಕಂದಮ್ಮ ಥರನೇ. ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮಾಸ್ತಿ ಅಣ್ಣ, ಚರಣ್ ಸರ್ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಸೊ ಈಗ ಒಂದು 5-6 ವರ್ಷ ಆಗಿದೆ ಕಷ್ಟವೇ ನಿಮ್ಮನ್ನು ಲೈವ್ ಆಗಿ ನೋಡೋದಕ್ಕೇನೆ. ನಿಮ್ಮ ಡೈಲಾಗ್ಸು, ಸರ್ ಮ್ಯೂಸಿಕ್ಕು ತುಂಬ ಖುಷಿ ಆಯಿತು. ನಾಗಾರ್ಜುನ ಮೀಟ್ ಮಾಡಿದ್ದೀನಿ, ಸೊ ತುಂಬ ಖುಷಿ ಆಯಿತು. ವಿಜಯಣ್ಣವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ನಾವು
ಗಣೇಶ್ ಸರ್ ಊರು ಅಡ್ಕಮನಹಳ್ಳಿ ಇದೆಯಲ್ಲ, ಪಕ್ಕದವರು ಮಾಕ್ಲಿ. ಸೊ ನಮ್ಮ ಏರಿಯಾದಲ್ಲಿ ನಾವು ಯಾರೇ ಏನೇ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಗಣೇಶ್ ಅಣ್ಣನ ಎಕ್ಸಾಂಪಲ್ ತಂತೀವಿ. ಇವಾಗ ನಮ್ಮ ಬಾಸ್ ಹತ್ರ ನಾನು ಸಿನಿಮಾಗೆ ಹೋಗ್ಬೇಕು ಅಂದ್ರೆ ನಿಮ್ಗೆಲ್ಲ ಯಾರೋ ಹೆಂಗೋ ಹೋಗ್ತೀಯ ಸಿನಿಮಾಗೆ, ನಿಮ್ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಅಂದಾಗ ಗಣೇಶ್ ಸರ್ ಹಿಟ್ ಆಗಿಲ್ವಾ ಸರ್ ಅಂತ ಅಂತೀವಿ. ಅವಾಗ ನಮ್ಮ ಬಾಸ್ ನಮಗೆ ಕೌಂಟ್ರ್ ಶಾಟ್ ಏನು ಅಂದ್ರೆ, ಅವ್ರು ನೋಡಿ ಎಷ್ಟು ಬೆಳ್ಳಗವ್ರು, ಎಷ್ಟು ಚೆನ್ನಾಗವ್ರೆ, ವಿಜಯ್ ಸರ್ ಇಲ್ವಾ ಅಂತಿದ್ವಿ. ಅಂದ್ರೆ ಟ್ಯಾಲೆಂಟ್ ಇರ್ಬೇಕಷ್ಟೇ ಸರ್. ಆಮೇಲೆ ಬೇಜಾರ್ ಮಾಡ್ಕೋಬೇಡಿ ಸರ್ ಹಂಗದೆ ಅಂತ ನಾನು ಹೇಳ್ತಾರೆ. ಸರ್ ನಮ್ಗೆಲ್ಲ ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕಲ್ಲ ಸರ್. ಗಣೇಶರ್ ನೀವು ಅವಾಗ ನಾವು ಪರ್ಮಿಷನ್ಗಳು ತಗೊಬೇಕಾದ್ರೆ ಮನೆಗಳಲ್ಲಿ ನಮ್ಮ ಬಾಸ್ಗಳ ಹತ್ರ. ಸೊ 1-2 ಸಿನಿಮಾ ಅಂದ್ರೆ ಲೆಕ್ಕಲ್ಲಿ 1-2 ಸಿನಿಮಾ ಗೆದ್ಬಿಡ್ಬೋದು ಸರ್. ಒಂದು ದುನಿಯಾನೋ ಒಂದು ಮುಂಗಾರು ಮಳೆನೋ. ಬಟ್ 20-25 ವರ್ಷ ಅದೇ ಸ್ಟಾರ್ಡಮ್ನ ಸರ್ವೈವ್ ಮಾಡೋದಿದೆಯಲ್ಲ, ಅದು ಟ್ಯಾಲೆಂಟಿಗೆ ಮಾತ್ರ ಸಾಧ್ಯ. ಸೊ ನೀವು ಗಣೇಶ್ ಸರ್, ಎಸ್ ಸರ್, ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನಮ್ಗೇನು ಇಲ್ಲದೆ ನಾವು ಮನೇಲಿ ಒಂದು ಪರ್ಮಿಷನ್ ತಗೊಬೇಕು ಅಂದ್ರೂ ನಿಮ್ಮ ಹೆಸರುಗಳೇ ಹೇಳ್ಬೇಕು ನಮ್ಗೆ. ಬೇರೆ ಏನಿಲ್ಲ ಹೇಳ್ಕೊಳಕ್ಕೆ. ನೋಡಕ್ಕೆ ಏನೋ ಹೈಟು, ಪರ್ಸನಾಲಿಟಿ, ಕಲರ್ ಇದ್ರೆ ಇಲ್ಲ ಬಿಡಮ್ಮ ಹಿಂಗೆ ಮಾಡ್ಕೊಂಬರ್ತೀವಿ, ಅವ್ರು ಆಗಿಲ್ವಾ ಮಾಡ್ಕೊಂಬರ್ತೀವಿ ಅಂತ ಕೇಳ್ತೀವಿ. ಸೊ ಇವ್ರ ಆಲ್ ಅ ಬಿಗ್ ಇನ್ಸ್ಪಿರೇಷನ್. ನಾವೇನೊಂದು ಎಜುಕೇಶನ್ ಎಲ್ಲ ಮುಗಿಸಿ ಎಲ್ಲ ಆದ್ರೂ ಸಿನಿಮಾನೇ ಮಾಡ್ಬೇಕು ಅಂತ ಪ್ಯಾಷನೇಟ್ ಆಗಿ ಬರ್ಬೇಕು ಅಂದ್ರೆ ನೀವೆಲ್ಲ ತುಂಬಾ ದೊಡ್ಡ ಒಂದು ಇನ್ಸ್ಪಿರೇಷನ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕನ್ನಡ ಸಿನಿಮಾದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿನಯ್ ಸರ್ಗೆ, ಮ್ಯಾಮ್ಗೆ, ಇಬ್ರಿಗೂ ಆಲ್ ದ ಬೆಸ್ಟ್. ವಿನಯ್ ಸರ್ ನಿಮ್ದು ಒಂದು ಸರಳ ಪ್ರೇಮ ಕಥೆ ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ. ಸೊ ನೀವು ಇನ್ನ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ನಿಮ್ಗೆ ವಿಶೇಷ ಹೇಳ್ತೀನಿ. ಹಾಗೆ ಮೇಡಮ್ದೇನು ಅಂದ್ರೆ ಸಿನಿಮಾ ಆಗಿದ ತಕ್ಷಣ ತೆಲುಗು ತಮಿಳ್ಗೆ ಕಳ್ಸ್ಬಿಡ್ಬೇಡಿ. ಮಾಡಿದ್ರು ಅಟ್ಲೀಸ್ಟ್ ಕನ್ನಡ ಸಿನಿಮಾ ವರ್ಷಕ್ಕೆ 1-2 ಮಾಡಿಸಿ. ಯಾಕೆಂದ್ರೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ವಿ. ಹೀರೋಯಿನ್ ಹುಡ್ಕೋದೇ ದೊಡ್ಡ ಕಷ್ಟ ಆಗ್ಬಿಟ್ಟು, ಪ್ರೊಡ್ಯೂಸರ್ ಹುಡ್ಕೋದು ದೊಡ್ಡ ಕಷ್ಟ ಅನ್ಕೊಂಡಿದ್ವಿ. ಹೀರೋಯಿನ್ ಹುಡ್ಕೋದು ದೊಡ್ಡ ಕಷ್ಟ ಅಂತ ಗೊತ್ತಾಗಿದ್ದೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ಮೇಲೆ. ಅದೇನೋ ನಾವು ಕಾಮಿಡಿ ಮಾಡ್ತೀವಿ ಅಂತನೋ, ಇಲ್ಲ ಯೂಟ್ಯೂಬ್ ಇಂದ ಬಂದಿದೀವಿ ಅಂತನೋ, ಇನ್ಸ್ಟಾಗ್ರಾಮ್ ಇಂದ ಬಂದಿದೀವಿ ಅಂತನೋ ಗೊತ್ತಿಲ್ಲ. ಆ ಹೀರೋಯಿನ್ಸ್ ಕೇಳೋದಿಲ್ಲ ಅಣ್ಣ ಕತೆ, ಅದು ಬೇಜಾರು. ಕತೆ ಕೇಳಿ ಅವ್ರು ಇಲ್ಲ ಬಿಡಿ ಕತೆ ಚೆನ್ನಾಗಿಲ್ವೋ ಅಂತ ಹೇಳಿದ್ರೆ ಓಕೆ, ಕತೆನೇ ಕೇಳಕ್ ರೆಡಿ ಇರಲ್ಲ. ಸೊ ಅವ್ರಿಗೆಲ್ಲ ಹೇಳೋದು, ಸೊ ಯಾರೇ ಇಲ್ಲಿಂದ ಹಿಟ್ ಆಗಿ ನೀವು ಓಕೆ, ದುಡ್ಡು ಇಂಪಾರ್ಟೆಂಟು, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಸಿನಿಮಾಗಳು ಮಾಡಿ ತುಂಬಾ ಖುಷಿ. ಯಾಕಂದ್ರೆ ನಮ್ಮ ಕನ್ನಡಿಗರು ಎಲ್ಲೋ ಹೋಗಿ ಮಾಡ್ತಾ ಇದಾರೆ ಅಂತ. ಬಟ್ ವಾಪಸ್ ಬಂದು ವರ್ಷದಲ್ಲಿ 1 ಇಲ್ಲ 2 ವರ್ಷಕ್ಕೊಂದು ಒಂದು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರ್ಸಿದ್ದಕ್ಕೆ ರಮಿತ್ ಸರ್ಗೆ, ಶಿವಸೇನಾ ಸರ್ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಸರ್ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.